ಓಡಿಸಿ ಕನ್ನಡ ದ್ರೋಹಿಯನ್ನು ಓಡಿಸಿ ಕನ್ನಡ ದ್ರೋಹಿಯನ್ನು ಓಡಿಸಿ 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 ಕನ್ನಡ ದ್ರೋಹಿಯನ್ನು ಓಡಿಸಿ 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 ಕನ್ನಡ ದ್ರೋಹಿಯನ್ನು ಓಡಿಸಿ ಹೋರಾಟಕ್ಕೆ ಜಯವಾಗಲಿ. ಕರ್ನಾಟಕ ರಾಷ್ಟ್ರ ವೇದಿಕೆಯ ಹೋರಾಟಕ್ಕೆ ಜಯವಾಗಲಿ. ರಾಷ್ಟ್ರ ಸಮಿತಿಯ ಹೋರಾಟಕ್ಕೆ ಜಯವಾಗಲಿ. ಕನ್ನಡ ಪರ ಹೋರಾಟಕ್ಕೆ ಜಯವಾಗಲಿ. ಕನ್ನಡ ಪರ ಹೋರಾಟಕ್ಕೆ ಜಯವಾಗಲಿ. ಕನ್ನಡ ದ್ರೋಹಿಗೆ ಧಿಕ್ಕಾರ ಧಿಕ್ಕಾರ ಕನ್ನಡ ದ್ರೋಹಿಗೆ ಧಿಕ್ಕಾರ ಧಿಕ್ಕಾರ ಕನ್ನಡವನ್ನು ಮಾತಾಡಕ್ಕೆ ಬರದಂತ ಅಧಿಕಾರಿಯನ್ನು ವರ್ಗಾವಣೆ ಮಾಡಿ. ಬೇಕೇ ಬೇಕು ನ್ಯಾಯ ಬೇಕು. ಬೇಕೇ ಬೇಕು ನ್ಯಾಯ ಬೇಕು. ಉಳಿಸಿ ಉಳಿಸಿ ಕನ್ನಡ ಉಳಿಸಿ. ಉಳಿಸಿ ಉಳಿಸಿ ಕನ್ನಡ ಉಳಿಸಿ. ವೇದಿಕೆಯ ರಾಜ್ಯ ಅಧ್ಯಕ್ಷರಾದ ನಾರಾಯಣಗೌಡರು ನಮ್ಮ ಕಾರ್ಯಕರ್ತರಿಗೆ ಮತ್ತೆ ಪದಾಧಿಕಾರಿಗಳಿಗೆ ಅವರು ಒಂದು ಆದೇಶವನ್ನು ಮಾಡಿರ್ತಾರೆ. ನಿಮ್ಮ ಕನ್ನಡಕ್ಕಾಗಿ ಮತ್ತು ಕನ್ನಡದ ಭಾಷೆಗಾಗಿ, ಕನ್ನಡದ ನೆಲಕ್ಕಾಗಿ, ಕನ್ನಡದ ಜಲಕ್ಕಾಗಿ ಯಾವ ಸಂದರ್ಭದಲ್ಲಿ ಆದರೂ, ಯಾವ ಸಮಯದಲ್ಲಿ ಆದರೂ, ಯಾವ ಪರಿಸ್ಥಿತಿ ಇದ್ದರೂ ಆ ಕನ್ನಡಕ್ಕಾಗಿ ಅವಮಾನ ಮಾಡಿದರೆ ಆ ಕ್ಷಣದಲ್ಲಿಯೇ ನೀವು ಹೋರಾಟವನ್ನು ಮಾಡಿ ನೀವು ಕನ್ನಡಕ್ಕಾಗಿ ನ್ಯಾಯವನ್ನು ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಮೊನ್ನೆ ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಪ್ರತಿಜ್ಞೆಯನ್ನು ಮಾಡಿಸಿಕೊಂಡಿದ್ದಾರೆ. ಇಲ್ಲಿ 100ರಷ್ಟು ಕನ್ನಡಿಗರೇ ಇದ್ದಾರೆ. ಈ ಒಂದು ಸಾರಾ ತಾಲೂಕಿನಲ್ಲಿ BSNL ಆಫೀಸಿನಲ್ಲಿ ಮೊನ್ನೆ ನಮ್ಮ ಸ್ನೇಹಿತ ಅಣ್ಣ ತಮ್ಮದಿರು ಒಂದು ಮನವಿಯನ್ನು ಕೊಡಕ್ಕೆ ಹೋಗ್ತಾರೆ ಟವರಿನ ಬಗ್ಗೆ. ಆ ಸಂದರ್ಭದಲ್ಲಿ ಇಲ್ಲಿರುವ ಅಧಿಕಾರಿ ಸತೀಶ್ ಅಂತ ಹೇಳಿ ಅವ್ರ ಹತ್ರ ಕೇಳಿದ್ರೆ ಅವರು ಇಂಗ್ಲೀಷಲ್ಲಿ ಮಾತಾಡ್ತಾರೆ. ಸರ್, ನಮಗೆ ಜನಸಾಮಾನ್ಯರು ಇಂಗ್ಲೀಷ್ ಬರಲ್ಲ, ನೀವು ಕನ್ನಡದಲ್ಲಿ ವ್ಯವಹರಿಸಿ ಮಾತಾಡಿ ಅಂತ ಕೇಳ್ಕೊಂಡಾಗ, ನಾನು ಕನ್ನಡ ಯಾವ ಕಾರಣಕ್ಕೂ ಮಾತಾಡೋದಿಲ್ಲ, ನೀನು ಇಂಗ್ಲೀಷನ್ನು ಕಲ್ತ್ಕೊಂಡು ನೀವು ಇಂಗ್ಲೀಷಿನಲ್ಲಿ ಮಾತಾಡಬೇಕು ಅಂತ ಹೇಳಿ ಅವರು ನಮ್ಮ ಅಣ್ಣ ತಮ್ಮಂದಿರಿಗೆ ಮತ್ತು ಜನಸಾಮಾನ್ಯರಿಗೆ ಒಂದು ಹೆದರಿಸುವ ಕೆಲಸನ ಮಾಡ್ತಾರೆ. ಹಾಗಾಗಿ ಈಗ ನಾವು ಕನ್ನಡದಲ್ಲಿ ನಮ್ಮ ಕನ್ನಡದ ನೀರು ಬೇಕು, ಕನ್ನಡ ಜಲ ಬೇಕು, ಕನ್ನಡದ ಉದ್ಯೋಗ ಬೇಕು, ಕನ್ನಡದ ಸಂಬಳ ಬೇಕು. ಇವರು ಕನ್ನಡದಲ್ಲಿ ನಿಂತ್ಕೊಂಡು ಅದು ನಮ್ಮ ಸಾಗರದಲ್ಲಿ 100ರಷ್ಟು 100 ಕನ್ನಡನೇ ಮಾತಾಡುವಂಥ ಜಾಗದಲ್ಲಿ ಇವರು ನಮಗೆ ಇಂಗ್ಲೀಷ್ ಕಲಿಸಿ ಇಂಗ್ಲೀಷ್ ಮಾತಾಡಿ ಅಂತ ಹೇಳ್ತಿದ್ದಾರೆ. ಅಂದರೆ ಇಂಥ ಅಧಿಕಾರಿಗಳು ನಮಗೆ ಅವಶ್ಯಕತೆ ಇಲ್ಲ. ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವಂಥವ್ರನ್ನ ವಾಪಸ್ಸು ಕರೆದುಕೊಂಡು ಇಲ್ಲಿ ಕನ್ನಡವನ್ನು ಮಾತಾಡೋಕ್ಕೆ ಬಂದಂಥ ಅಧಿಕಾರಿಗಳನ್ನು ನಾವು ಈ BSNL ಆಫೀಸಿಗೆ ಅವರು ಕೆಲಸ ಕೊಟ್ಟು ಅಲ್ಲಿ ಜನಸಾಮಾನ್ಯರ ಕೆಲಸಕ್ಕೆ ನೆರವಾಗಬೇಕು ಅಂತ ಹೇಳಿ ನಾನು ಈ ಇದರಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ. ಈಗ ನಾವು 24ನೇ ತಾರೀಕಿಗೆ ನಿಮಗೆ ತ್ಯಾಗರ್ತಿ ಹತ್ರ ಬರೂರ್ ಅಲ್ವಾ, ಅದು ಬರೂರಿಗೆ ಟವರ್ ಪ್ರಾಬ್ಲಮ್ ಇದೆ ಅಂತ ಒಂದು ಅಪ್ಲಿಕೇಶನ್ ಕೊಡಕ್ಕೆ ಬರ್ತೀವಿ ನಿಮಗೆ. ನಾವು ಅಪ್ಲಿಕೇಶನ್ ತಗೊಳ್ಳಲ್ಲ. ನೀವು ಯಾಕೆ ತಗೊಳ್ಳಲ್ಲ ಅಂದ್ರೆ ಇದಕ್ಕೆ ನಮಗೆ ಸಂಬಂಧಪಡಲ್ಲ, ತಗೊಂಡೋಗಿ ಶಿವಮೊಗ್ಗ ಕೊಡಿ ಅಂತೇಳಿ ಅಪ್ಲಿಕೇಶನ್ ತೆಗೆದು ನನಗೆ ವಾಪಸ್ ಕೊಡ್ತೀರಾ. ಆಯ್ತಾ? ವಾಪಸ್ ಕೊಟ್ಟಾಗ ನಾನು ಕೇಳ್ತೀನಿ, ಈಗ ಸಾಗರ ತಾಲೂಕು ಲಿಮಿಟಲ್ಲಿ ನಿಮಗೆ ಅಪ್ಲಿಕೇಶನ್ ಕೊಡ್ತಾ ಇರೋದು ನಾವು, ದಯವಿಟ್ಟು ಇದು ತಗೊಳ್ಬೇಕು ಅಂದ್ರೂ ನೀವು ತಗೊಳ್ಳಲ್ಲ. ಆಮೇಲೆ ನಾವೇನು ಮಾತಾಡ್ತೀವಿ ನಿಮ್ಮ ಹತ್ರ, ಯಾಕೆ ನೀವು ತಗೊಳ್ತಿಲ್ಲ ಅಂದರೆ ಹಿಂದಿ ಮಾತಾಡ್ತೀರಾ. ಕನ್ನಡದಲ್ಲಿ ಮಾತಾಡಿ ಅಂತ ಕೇಳಿದಾಗ ಕನ್ನಡ ನಾನು ಮಾತಾಡಲ್ಲ, ನನಗೆ ಇಂಗ್ಲೀಷ್ ಬರುತ್ತೆ, ನಿಮಗೆ ಬರುತ್ತೆ ಕೇಳ್ತೀವಿ. ಇದು ಸೌಜನ್ಯ ನನಗೆ. ಕರ್ನಾಟಕದಲ್ಲಿ ಇದ್ದು ಕನ್ನಡದ ನೀರು ಕುಡಿದು ಕನ್ನಡದ ಅನ್ನ ತಿಂದು ನಮಗೆ ಇಂಗ್ಲೀಷಲ್ಲಿ ಮಾತಾಡಿ ಅಂತ ಹೇಳಕ್ಕೆ ನಿಮಗೆ ಎಷ್ಟು ಅಧಿಕಾರ ಇದೆ? ನೀವು ಹೇಳಿದ ವಿಡಿಯೋ ರೆಕಾರ್ಡಿಂಗ್ ಇದೆ ನಮ್ಮ ಹತ್ರ. ನೀವು ಹೇಳಿದಕ್ಕೆ ವಿಡಿಯೋ ರೆಕಾರ್ಡಿಂಗ್ ನಮ್ಮ ಹತ್ರ ಇದೆ. ಎರಡನೇದಾಗಿ ನಿಮ್ಮ ಲಿಮಿಟಿಗೆ ಬಂದಿಲ್ಲ ಅಂದ್ರೆ ನಾವು ಕೊಟ್ಟಿರೋ ಅಪ್ಲಿಕೇಶನ್ ನೀವು ತಗೊಂಡು ನಿಮ್ಮ ಹೈಯರ್ ಅಥಾರಿಟಿಗೆ ತಲುಪಿಸುವಂತ ಜವಾಬ್ದಾರಿ ತಾಲೂಕಲ್ಲಿ ನೀವಿರ್ಬೇಕಾದ್ರೆ ನಿಮ್ಮ ಕರ್ತವ್ಯ. ಯಾಕೆ ನಿಮಗೆ ಗೊತ್ತಿಲ್ವಾ BSNL ಆಫೀಸರ್ ಆಗಿ? ಈಗ ನಿಮ್ಮ ತಾಲೂಕಲ್ಲಿ, ನಮ್ಮ ಸಾಗರ ತಾಲೂಕಲ್ಲಿ ಸಮಸ್ಯೆ ಆಗಿದೆ ಅಂತೇಳಿ ನಾನು ಬಂದು ನಿಮ್ಗೆ ಲೆಟರ್ ಕೊಟ್ಟಾಗ, ನಾನಲ್ಲ ಯಾವುದೇ ಒಂದು ವ್ಯಕ್ತಿ ಬಂದು ನಿಮ್ಗೆ ಲೆಟರ್ ಕೊಟ್ಟಾಗ ನೀವು ಅದನ್ನು ತಗೊಂಡು ನಿಮ್ಮ ಹೈಯರ್ ಅಥಾರಿಟಿಗೆ ನೀವು ಕೊಡೋದು ನಿಮ್ಮ ಕರ್ತವ್ಯ. ತಾಲೂಕವರಾಗಿ ನಾವೀಗ ಶಿವಮೊಗ್ಗ ಹೋಗಿ ನಿಮ್ಮ ಆಫೀಸಲ್ಲಿ ಅಪ್ಲಿಕೇಶನ್ ಕೊಡೋಕ್ಕಾಗಲ್ಲ, ನಿಮಗೆ ಕೊಡ್ತೀವಿ ಹತ್ರದಲ್ಲಿದ್ದೀರಾ ಅಂತ. ಯಾಕೆ ನೀವು ಸ್ಪಂದಿಸಲ್ಲ? ಆಯ್ತು, ನಿಮ್ಮ ಹತ್ರ ಅವ್ರು ಇರ್ಲಿಲ್ವಾ? ಹರ್ಷವರ್ಧನ್ ಸರ್ ಇರ್ಲಿಲ್ವಾ? ಈಗ ನೀವೇ ಆಫೀಸರ್ ಅನ್ಕೊಂಡ್ಬಿಟ್ರೆ ಇಲ್ಲಿ ಉಳಿದವರೆಲ್ಲ ಯಾರು? ಅದೇ ನಿಮಗೆ ನಾನು ಕೊಟ್ಟಾಗ ಅಟ್ಲೀಸ್ಟ್ ಅವ್ರು ಕನ್ನಡದವ್ರು, ಅವ್ರು ಅದನ್ನ ಟ್ರಾನ್ಸ್ಲೇಟ್ ಮಾಡಲ್ವಾ ನಿಮಗೆ? ನಾನು ಹೇಳಿದ್ದೀನಿ ಅವತ್ತು ಕನ್ನಡವ್ರು ಬರುತ್ತೆ, ಸ್ವಲ್ಪ ವೆಯ್ಟ್ ಮಾಡೋಣ ಅಷ್ಟೇ ಹೇಳಿದ್ದೀನಿ. ಆಮೇಲೆ ಈ ತರ ಆಯ್ತು ಅಷ್ಟೇ. ನೀವು ವೆಯ್ಟ್ ಮಾಡೋಣ ಅಂತ ಹೇಳಿಲ್ಲ. ನೀವೇನಂದ್ರೆ ನನಗೆ ನೀವು ಕನ್ನಡ ಬರಲ್ವಾ ಅಂತ ಕೇಳಿದೆ. ಎಷ್ಟು ವರ್ಷ ಆಯ್ತು ಬಂದು ಕೇಳಿದೆ. 1 ವರ್ಷ ಚಿಲ್ಲರೆ ಆಗಿದೆ ನಾನು ಬಂದು ಅಂದ್ರೆ ಓಕೆ ಒಪ್ಕೊಳ್ಳೋಣ. ನೀವು 1 ವರ್ಷ ಚಿಲ್ಲರೆ ಆದ್ರೂ ಬಂದು ಈಗ ಸ್ವಲ್ಪ ಮಾತಾಡ್ತಿದ್ರೆ ಕನ್ನಡ, ನಮಗೆ ಅದ್ರ ಬಗ್ಗೆ ಸಮಾಧಾನ ಇದೆ. ಆದ್ರೆ ನನಗೆ ಪೂರ್ಣ ಇಂಗ್ಲೀಷ್ ಬರುತ್ತೆ, ನೀವು ಇಂಗ್ಲೀಷಲ್ಲಿ ಮಾತಾಡ್ತೀರಾ ಅಂತ ಕೇಳೋದು ಎಷ್ಟನೇ? ನೀವು ಹೇಳಿದಾಗ ನಮ್ಮ ಹತ್ರ ಇದೆ, ಪ್ರೂಫ್ ಇದೆ. ಪ್ರೂಫ್ ಇಲ್ಲದೆ ನಾವು ಮಾತಾಡಲ್ಲ. ಬಂದಂತ ಜನಗಳಿಗೆ ಕನ್ನಡದಲ್ಲಿ ಮಾತಾಡಿ ಎಷ್ಟೋ
ನಾವು ಕನ್ನಡದಲ್ಲಿದ್ದೀವಿ, ಕನ್ನಡ ಅಭಿಮಾನಿಗಳು ಆಯ್ತಾ. ಕನ್ನಡದಿದ್ದು ಕನ್ನಡದಲ್ಲಿ ನೀವು ಕಲಿತು ಜನರ ಜೊತೆಗೆ ಸೌಜನ್ಯ ರೀತಿಯಲ್ಲಿ ವರ್ತನೆ ಮಾಡಬೇಕು. ಈಗ ಮೊನ್ನೆ ಆಗಿದ್ದಕ್ಕೆ ನೀವು ಕ್ಷಮಾಪಣೆ ಕೇಳಬೇಕು ಮೀಡಿಯಾದ ಮುಂದೆ ಸರ್, ಇದು- ಕನ್ನಡ ಸರ್, ಬಗ್ಗೆ ದಯವಿಟ್ಟು ಹಿಂದ್ಗಡೆ ಕೈ For learning the Kannada, I don't know full of Kannada language. So ಸ್ವಲ್ಪ ಹೇಳಿ. ಬರೋದನ್ನ ಆಯ್ತು, ಹೇಳಿ, ಇನ್ನು ಮುಂದೆ ಪರವಾಗಿಲ್ಲ. ನಾನು- ನಾವು ಕನ್ನಡ ಬರೋದು ಟ್ರಾನ್ಸ್ಲೇಟ್ ಮಾಡ್ತೀವಿ. ನಾನು ಫುಲ್ ಕನ್ನಡ ಬರಲ್ಲ, ಅರ್ಧ ಮಾಡ್ಕೊಂಡು ಟ್ರೈ ಮಾಡ್ತೀನಿ. ಮೊನ್ನೆಯ ಘಟನೆಗೆ I don't know that what they are telling. So that's why I'm sorry for that. That day 24. ಕನ್ನಡದಲ್ಲಿ ಮೊನ್ನೆ ನಡೆದಿದ್ದ ಘಟನೆಗೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಹೇಳಬೇಕು ಕನ್ನಡದಲ್ಲಿ. ಮೊನ್ನೆ ನಡೆದ ಮೊನ್ನೆ ನಡೆದ ಘಟನೆಗೆ ಕ್ಷಮೆ ಇರಲಿ ಅಂತ ಹೇಳಿ. ಮೊನ್ನೆ ನಡೆದ ಘಟನೆಗೆ ಘಟನೆಗೆ ಹಾ, ಕ್ಷಮಾಪಣೆ ಹಾ. ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ನಾನು ಕನ್ನಡ ಜೈ ಭುವನೇಶ್ವರಿ. ಜೈ ಭುವನೇಶ್ವರಿ.